ಮತ್ತೆ ನಿನ್ನೆ ಯಾಕೆ ಸರ್ ಕ್ಷಮೆ ಕೇಳಿದ್ರಿ? ಈಗ ಅವ್ರನ್ನ ದಬ್ಬಾಳಿಕೆ ಮಾಡಿದ್ರು, ಅವಾಚ್ಯ ಶಬ್ದ ಬಳಸೋದು ನಿಮ್ ಮುಂದೆನೇ ಎಲ್ಲವೂ ನಡೀತು, ಅಲ್ಲೇ ಯಾಕೆ ಕ್ಷಮೆ ಕೇಳಿದ್ರಿ ಹಾಗಾದ್ರೆ ನೀವು ಅಂತ ಹೇಳಿ? ನೋಡಿ, ಯಾರಿಗಾರು ನೋವಾಗಿದೆ ನನ್ನ ಟ್ವೀಟ್ನಲ್ಲಿ. ಆ ಟ್ವೀಟ್ ನನ್ನ ಯಾರಿಗೂ ನೋವು ಮಾಡೋ ಉದ್ದೇಶ ಇರಲಿಲ್ಲ, ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದೆ. ಆದರೆ ನಾನು ಆ ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು ಸುಳ್ಳಾಗಲ್ಲ. ನಾನು ಹೇಳಿದ್ರಲ್ಲಿ ಸತ್ಯ ಇದೆ. ಈಗಲೂ ಕೂಡ ನಾನು ಹೇಳಿದ ಟ್ವೀಟ್ಗೆ ನಾನು ನಿಂತಿದ್ದೀನಿ. ಆದರೆ ನಾನು ನಿನ್ನೆ ಹೇಳಿದ ಥರ ಯಾರಿಗಾದ್ರು ನೋವಾಗಿದ್ರೆ ಅದು ನನ್ನ ಉದ್ದೇಶ ಅಲ್ಲ. ಬಟ್ ಇವಾಗಲೂ ಹೇಳ್ತೀನಿ, ನಾನು ಇವತ್ತು ನಿನ್ನೆನೂ ಪೋಸ್ಟ್ ಹಾಕಿ ಇವತ್ತು ಹಾಕಿದ್ದೀನಿ, ಅಣ್ಣವರು ಅವ್ರು ಬದುಕಿದ್ದಾಗಲೂ ಕೂಡ ಯಾರಾದರೂ ನಿಮಗೆ 2.5 ಎಕರೆ ಸ್ಮಾರಕ ಕೊಡ್ತೀವಿ ಅಂದ್ರೆ ಅವ್ರು ಎಂತ ದೊಡ್ಡತನದ ಮನುಷ್ಯ ಅಂದ್ರೆ ನನಗೆ ಬೇಡವೇ ಬೇಡ ಅಂತ ಹೇಳಿರೋ ಮನುಷ್ಯ ಅಂತ ಹೇಳ್ತಾ ಇದ್ವು ಅನ್ನೋ ನಿಮ್ಮ ಗಮನಕ್ಕೆ ಗೊತ್ತಾ? ಈಗ ಅವ್ರ ಮಕ್ಕಳಿಗೂ ಅವ್ರ ಫ್ಯಾಮಿಲಿಗೂ 2.5 ಎಕರೆ ಜಮೀನು ದೊಡ್ಡದೇ ಅಲ್ಲ ಸರ್. ಅಂಡ್ ಅವರ ಅಭಿಮಾನಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ ಅಣ್ಣವ್ರಿಗೋಸ್ಕರ 2.5 ಅಲ್ಲ 20 ಎಕರೆ ಜಮೀನು ತೆಗೆದು ನಾವು ಹಾಕೋಷ್ಟು ನಮ್ಗೆ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಅಂದ್ರೆ ಇಲ್ಲಿ ನಿಮ್ಮ ಬರವಣಿಗೆ 100 ಅಲ್ಲ 200% ಜನ ಹೇಳ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ ನೀವು ಪ್ರಚಾರಕ್ಕೋಸ್ಕರನೇ ಮಾಡಿದ್ದು, ಇದು ನಿಮ್ಮ ಎಲ್ಲೋ ಕಳೆದು ಹೋಗಿದ್ರು, ಈ ಮೂಲಕ ಮತ್ತೆ ಬರೋಣ ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಅಂತಾನೆ ಹೇಳ್ತಾ ಇರೋದು. ನೋಡಿ, ಇದು ಪ್ರಚಾರಕ್ಕೋಸ್ಕರ ಅಲ್ವೇ ಅಲ್ಲ, ಇದು ವಿಚಾರಕ್ಕೋಸ್ಕರ. ನಾವು ಅಣ್ಣವ್ರ ಕುಟುಂಬದ ಬಗ್ಗೆ, ಅವರ ಬಗ್ಗೆ ನಮ್ಗೇನು ತಕರಾರಿಲ್ಲ, ಅವರ ಅಭಿಮಾನಿ ಬಳಗದವ್ರ ಬಗ್ಗೆ ತಕರಾರಿಲ್ಲ. ಸರ್ಕಾರದ ಯೋಜನೆಗಳಲ್ಲಿ ಕೆಲವರಿಗೆ ಲ್ಯಾಂಡ್ ಗ್ರಾಂಟ್ ಕೊಟ್ಟು ಒಂದು ವ್ಯಕ್ತಿ ಕೊಟ್ಟಿದ ಮೇಲೆ ಬೇರೆ ಇನ್ನೆಲ್ಲರ ಕೊಡುಗೆಯನ್ನು ಕೊಟ್ಟಿಲ್ಲ ಅಂದಮೇಲೆ ಮತ್ತೆ ಚಿತ್ರರಂಗದಲ್ಲಿ ಬೇರೆ ಬೇರೆ ಸಮಸ್ಯೆಗಳಾಗತ್ತೆ. ಅದರಿಂದ ಸಮಸ್ಯೆಗಳು ಹೆಚ್ಚು ಉಂಟಾಗತ್ತೆ ಹೊರತು ಇರೋ ಸಮಸ್ಯೆಗಳಿಗೆ ಪರಿಹಾರ ಕೊಡಲ್ಲ ಅನ್ನೋ ಮಾತಾಡೋದು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತ್ರ. ರಾಜ್ಕುಮಾರ್ ಹೊರತುಪಡಿಸಿ ಉಳಿದೆಲ್ಲರಿಗೂ ಕೂಡ ಸಾಹಿತ್ಯ ವಲಯದಲ್ಲಿ ಕೆಲಸ ಮಾಡಿರೋರಿಗೂ ಕೂಡ ಎಲ್ರಿಗೂ ಕೂಡ ಸಾಹಿತ್ಯಕ್ಕೂ ಕೂಡ ಕೊಟ್ಟಿದ್ದಾರೆ. ಈಗಲೂ ಕೂಡ ಅದು ಅವ್ರು ಎಲ್ಲರೂ ಸಮಾಧಿ ಮಾಡಬೇಕು ಅಂದ್ರೆ ಸರ್ಕಾರ ನಿಗದಿಪಡಿಸುವ ಸ್ಥಳಗಳಲ್ಲೇ ಅವ್ರು ಮಾಡ್ತಿರುವಂತದ್ದು. ಜ್ಞಾನ ಭಾರತಿ ಆವರಣದಲ್ಲಿ ಇರ್ಬೋದು. ಅದ್ರ ಬಗ್ಗೆ ಎಲ್ಲೂ ಕೂಡ ಚಿಂತನಾಶೀಲ ಬರಹಗಾರರಾಗಿರ್ತಕ್ಕಂಥ ಅಂದ್ರೆ ಆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಕ್ಕಂಥ ಚೇತನ್ ಅವರು ಮಾತನಾಡಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡಿ ಮಾತಾಡಿದ್ ಯಾಕೆ? ಒಂದ್ ಹೇಳ್ತೀನಿ, ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಟಾರ್ಗೆಟ್ ಮಾಡಿ ಮಾತಾಡಿಲ್ಲ. ಸ್ಟಾರ್ ಕಲ್ಚರ್ ಅನ್ನೋದು ಕೆಲವು ಸಿನಿಮಾ ಸ್ಟಾರ್ಗಳು ಶ್ರೇಷ್ಠ, ನಮ್ಮ ಜನಸಾಮಾನ್ಯರು ಒಂದು ರೀತಿ ಅಶ್ರೇಷ್ಠ ಅಲ್ಲ ಕನಿಷ್ಠ ಅನ್ನೋ ರೀತಿಯಿಂದ ನಾನು ಯಾವಾಗಲೂ ಸ್ಟಾರ್ ಕಲ್ಚರ್ ವಿರೋಧದಲ್ಲಿ ಇದ್ದೀನಿ. ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ 6-7 ವರ್ಷಗಳಿಂದ ನಾನು ಏನೋ ಒಂದು ಕೋವಿಡ್ ಸಂದರ್ಭದಲ್ಲೂ ಕೂಡ ನಾವು ನಿಜವಲ್ಲ 5-10 ಕೋಟಿ ಅದಕ್ಕೆ ಒಂದು ಸ್ಮಾರಕಕ್ಕೆ ಬೇಕಾ ಅನ್ನೋ ರೀತಿನೂ ವ್ಯಕ್ತಪಡಿಸಿ ಅದು ಮೀಡಿಯಾದ ಸುದ್ದಿ ಆಗಿತ್ತು. ಅದಕ್ಕಿಂತ ಮುಂಚೆ ನಮಗೆ ಸಿನಿಮಾ ಸ್ಟಾರ್ಗಳಿಗೆ ಯಾವ ಥರ ಸ್ಮಾರಕಗಳು ಕಟ್ಟಬೇಕು ಅನ್ನೋ ಪ್ರಶ್ನೆ ಮಾಡಿದ್ದೆ. ಸೊ ನಾನು ಯಾರನ್ನ ಪ್ರಚಾರ ಮಾಡೋಕ್ಕೆ ಇಷ್ಟು ಮೀಡಿಯಾ ಬರ್ತಾರೆ, ಇಷ್ಟು ಕ್ಯಾಮ್ರಾ ಬರ್ತಾರೆ, ಅದು ನಿರೀಕ್ಷೆನೂ ಮಾಡಲ್ಲ, ಅದು ನನ್ನ ಉದ್ದೇಶನೂ ಅಲ್ಲ. ನಮ್ಮ ವಿಚಾರಗಳು ನಾವು ಮಂಡಿಸ್ತೀವಿ. ನಾವು ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಚಾರಗಳನ್ನ ಪ್ರತಿದಿನ ನಾವು ವ್ಯಕ್ತಪಡಿಸ್ತಾ ಇರ್ತೀವಿ. ಅದೆಲ್ಲ ಸರ್, ಈಗ ನಿನ್ನೆ ಧಮಕಿ ಹಾಕೋದಕ್ಕೋಸ್ಕರ ನಾನು ವಿಷಾದ ವ್ಯಕ್ತಪಡಿಸಿದೀನಿ ಅಂತ ಹೇಳ್ತಾ ಇದ್ದೀರಾ. ನಿನ್ನೆ ಕೇಳಿದಂತ ಸಾರಿ ಏನಿದೆ, ಕ್ಷಮೆ ಏನಿದೆ, ಆ ಕ್ಷಮೆಯಿಂದ ಹಿಂದೆ ಸರಿತೀರಾ? ನೀವು ನಿಮ್ಮ ಮಾತಿಗೆ ನಿಂತ್ಕೋತೀರಾ? ಧಮಕಿ ಹಾಕಿರೋದ್ರಿಂದ ಅಲ್ಲ. ಶಿವರಾಮೇಗೌಡರಾಗಿರ್ಬೋದು, ಅವರ ಒಳ್ಳೆ ಹೋರಾಟಗಾರರು, ಜನಪರವಾಗಿ ಬಹಳ, ನಮ್ಮ ರಾಜ್ಯದ ಪರವಾಗಿ, ಪ್ರಾದೇಶಿಕ ಪರವಾಗಿ ಬಹಳ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅನೇಕ ನಮಗೆ ಪರಿಚಯ ಇರೋರು ಕನ್ನಡ ಪರ, ರಾಜ್ಯದ ಪರ ಹೋರಾಟಗಾರರು ಬಂದಿದ ಮೇಲೆ ಅವರ ಒಂದು ರೀತಿ ಅವ್ರಿಗೆ ಮನಸ್ಸಿಗೆ ನೋವಾಗಿದೆ ಅನ್ನೋ ಕಾರಣಕ್ಕೆ ನಾನು ಕೂಡ ಅದರಲ್ಲಿ ನನಗೆ ಯಾರಾದರೂ ನೋವು ಮಾಡೋದು ನನ್ನ ಉದ್ದೇಶ ಅಲ್ಲವೇ ಅಲ್ಲ. ನಿಮಗೆ ನೋವಾಗಿದ್ರೆ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸಂತ ಹೇಳಿದ್ದೀನಿ. ಆದರೆ ಆ ರೀತಿ ಮಾತಾಡಿದ್ರೆ, ಸೌಜನ್ಯದಿಂದ ಮಾತಾಡಿದ್ರೆ ನಾನು ಖಂಡಿತ ನಾನು ಅದಕ್ಕೆ ಬದ್ಧನಾಗಿರ್ತೀನಿ. ಆದರೆ ಈ ರೀತಿ ಗೂಂಡಾವರ್ತನೆ ಮಾಡಿದ್ರೆ, ಈ ರೀತಿ ಅವಹೇಳನಕಾರಿ ಒಂದು ಮಹಿಳಾ ನಿಂದನೆ ಮಾತಾಡ್ಗಳು, ಅವಾಚ್ಯ ಶಬ್ದ ಮಾತಾಡಿದ್ರೆ ಅದು ನಮಗೆ ಕಾನೂನು ರೀತಿಯಲ್ಲೂ ತಗೋಬೇಕಾಗು, ಪೊಲೀಸರು ಗಂಭೀರವಾಗಿ ತಗೋಬೇಕು. ನಮ್ಮ ಚಳವಳಿಗಾರರು ಅದು ಸುಮ್ಮನೆ ಕೂತ್ಕೊಂಡು ನೋಡಲ್ಲ. ಯಾಕಂದ್ರೆ ನಾವೆಲ್ಲ ರಾಜ್ಯದ ಪರವಾಗಿರೋರು, ನಾವೆಲ್ಲ ರಾಜ್ಕುಮಾರ್ ಅವ್ರ ಕನಸು ಪರವಾಗಿರೋರು, ನಾವೆಲ್ಲ ಉತ್ತಮ ಸಮಾಜ ಸಂವಿಧಾನದ ಪರವಾಗಿರೋರು. ಇವರೆಲ್ಲ ಒಂದು ರೀತಿ ಅವರು ರಾಜ್ಕುಮಾರ್ ಹೆಸರು ಮಸಿ ಬಳಿತಾ ಇರೋರು, ಕಾನೂನು ಅವ್ರ ಕೈಗೆ ತಗೋಬಹುದು ಅನ್ನೋ ರೀತಿಯಲ್ಲಿ ಸುಮ್ಮನೆ ಕೂತ್ಕೊಳ್ಳಲ್ಲ. ಅವರು ಅವ್ರ ರೀತಿಯಲ್ಲಿ ವ್ಯಕ್ತಪಡಿಸಿದರೆ ಪ್ರಜಾಪ್ರಭುತ್ವದಲ್ಲಿ ಉತ್ತಮ ಸಮಾಜದ ಮಾತುಗಳನ್ನ ಜನ ಸ್ವೀಕಾರ ಮಾಡ್ತಾರೆ ಅಂತ ಗೊತ್ತಿದೆ. ಉತ್ತಮ ಅಲ್ಲದೆ ಇರೋದನ್ನ ತಿರಸ್ಕಾರ ಮಾಡ್ತಾರೆ ಅಂತ ನಂಬಿಕೆ ನನಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.